ಕಡಾಯಿ ಕವ ಇದು ನೀರಂಡೆ ನೀರಂಡೆ ಕಡಾಯ. ಉಳ್ಸಿನಿ ನೀರಲ್ಲಿ ನೀರ್ ಕಾಯಿಸ್ಕೊಳ್ಳೋದು. ನೀರ್ ಕಾಯಿಸ್ಕೊಳ್ಳೋದು. ಸೌದೆ ಹೆಂಗ್ ತತ್ತೀರಿ? ಸೌದೆ ಹೆಂಗ್ ತತ್ತೀರಿ? ಸೌದೆ ತಕತೀನಿ ದುಡ್ಡಿಗೆ. ದೊಡ್ಡ ಎಷ್ಟು ರೂಪಾಯಿ? ಒಂದೊಂದ್ ಕಂತೆ 20-30 ರೂಪಾಯಿ ಗರಿ ತಕತೀನಿ, ಹಾಕತೀನಿ, ನೀರ್ ಕಾಯಿಸ್ಕೊತೀನಿ. ಇದು ಟ್ಯಾಂಕಿ, ನೀರಿನ ಟ್ಯಾಂಕಿ, ತೊಟ್ಟಿ ತಾನೆ? ತೊಟ್ಟಿ. ಇಲ್ಲೇ ನೀರ್ ಕಾಯಿಸ್ಕೊಳ್ಳೋದು. ಇಲ್ಲಿಗೆ ಸ್ಟೋರೇಜ್ ಇದು ನೀರಿಂದು. ನೀರಿಂದು ತೊಟ್ಟಿ. ಇಲ್ಲೇ ತೊಟ್ಟಿ. ಅದು ಮಾಮೂಲಿ ಸೋಪು ಗೀಪು ಎಲ್ಲ ಮಡಿಕೊಂಡವ್ರೆ ಗೈಸ್ ನೋಡಿ. ಇಲ್ಲೇ ಬೇಗದು ತೊಳೆಯೋದು ಸ್ನಾನ ಮಾಡೋದು ಎಲ್ಲಾನು ಮಾಡ್ಕೊತೀನಿ ಕವ. ಸರಿ. ಮತ್ತೆ ಇದು ತೊಟ್ಟಿ. ನೀರ್ ಬಂದಾಗ ತುಂಬ್ಕತ್ತೀರಿ. ಈಚೆ ಬತ್ತವಲ್ಲ. ಇದೆಲ್ಲ ಅಟ್ಟದ ಮೇಲೆಲ್ಲ ಏನಮ್ಮ ಇವು ಈ ಪಾಟಿ? ಸೌದೆ ಮಡಿಕೊಂಡಿನಿ. ಸೌದೆಗಳು, ಬರೀ ಸೌದೆ. ಈ ಕಡೆನು ಎಲ್ಲಿ ನೋಡಿದ್ರು ಅಟ್ಟ ಗೈಸ್. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಅಟ್ಟ ಇದೆ ಇಲ್ಲಿ. ಇದು ಹಂಚಿನ ಮನೆ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಅಟ್ಟಗಳೇ ಇರ್ತದೆ. ಅರ್ಥ ಆಯ್ತಾ? ಆಮೇಲೆ ಇಲ್ಲೆಲ್ಲ ಅಂದ್ರೆ ನೀವು ಇವಾಗ್ಲೂ ಅಷ್ಟೇನೆ ತುಂಬಾ ಅಜ್ಜಿದಿರ್ ಮನೆಗೆ ಹೋದ್ರೆ ಅಟ್ಟದ ಮೇಲೆ ತುಂಬಾ ಪಾತ್ರೆಗಳು ಇಟ್ಕೊಂಡಿರ್ತಾರೆ. ನೀವು ಇಟ್ಟಿದ್ದೀರಾ? ಇಟ್ಟೀನಿ ನಾನು ಕಟ್ಟಿ ಎಲ್ಲ ಇಲ್ಲಿರೋದು. ಅಲ್ಲೂ ಇದಾವ? ಇಲ್ಲವೇ. ಆಮೇಲೆ ಆಗಿನ ಕಾಲದಲ್ಲಿ ಹಪ್ಳ, ಸೆಂಡಿಗೆ, ಪಾತ್ರೆ ಎಲ್ಲಾನು ಅಟ್ಟದ ಮೇಲೆ ಇಡ್ತಾ ಇದ್ವಿ. ನಾವಂತೂ ಇಡ್ತಿದ್ವಿ. ನೀವು? ನಾವು ಹಂಗೆ ಇಟ್ಕೊತೀನಿ. ನೋಡಿ ಗಾಯ್ಸ್, ಇದು ನಮ್ಮ ಪ್ರಭುಲ್ಲಮ್ಮ ದೇವಿಯವರ ಅಡಿಗೆ ಮನೆ. ಇದು ಬನ್ನಿ ತೋರ್ಸಿ ಅಡಿಗೆ ಮನೆನ ಈಗ. ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ. ಇಲ್ಲಿಂದ ಬರ್ಬೇಕು ನೀವು. ಬನ್ನಿ ಇಲ್ನೂವೆ. ಫಸ್ಟ್ ಇಲ್ಲಿಂದ ಮನೆಯಲ್ಲಿ ಈ ತರ ಬರ್ಲು ಸೋಗೆ ಬರ್ಲು ತಾನೆ. ಇದ್ ನೋಡಿ ಗೈಸ್, ಈ ತರ ನೀವು ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಗೈಸ್. ನಾವು ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡ್ತಾ ಇದೀವಿ. ಈಗೇನೋ ಫುಲ್ ಮಾಡ್ರನ್ ಅದು ಇದು ಅನ್ಕೊಂಡು ಈಗ ಮಾಮೂಲಿ ಬರ್ಲ್ಗಳು ತಗೋತಾ ಇದೀವಿ. ಬಟ್ ಇದರಲ್ಲೇ ಚೆನ್ನಾಗಿ ಹೋಗೋದು ಅಲ್ವಾ? ಸೊ ಇದನ್ನ ಈ ತರ ನೇತ ಹಾಕೋದು. ಏನಕ್ಕೆ ಈ ತರ ನೇತ ಹಾಕೋದು? ಕೆಳಗಡೆ ಇಡ್ಬೋದಲ್ಲ? ಕೆಳಗಡೆ ಇಡಲ್ಲ, ಬೆಟ್ಟ ಸೋಗೆ ಇಡ್ಬೋದು. ಅದಕ್ಕೆ ನಾವು ಕೆಳಗಡೆ ಇಡಲ್ಲ, ನೇತ ಹಾಕತೀನಿ. ಮಟ ಸೋಗಲ್ಲಿ ಹಾಕ್ಬಿಡ್ಸ್ಕೊತೀನಿ. ಸರಿ. ಅಲ್ಲೂ ಕಟ್ಕೊಂಡಿದೀರಿ, ಇದು ಇಲ್ಲೂ ಕಟ್ಕೊಂಡಿದ್ದೀರಲ್ಲ? ಇಲ್ಲೂ ಹಾಕತೀನಿ. ಇನ್ ಬೀರು ಇಲ್ವಲ್ಲವ, ಅದಕ್ಕೆ ಹಾಕೊಂಡಿನಿ. ಇದೊಂದು ಟ್ರಂಕ್ ಬಿಟ್ರೆ ಇನ್ನೇನು ಇಲ್ಲ. ಇಲ್ಲಿ ಟ್ರಂಕ್ ಐತೆ ಇವ್ರದೇ. ಇದೇನೆ ಮೇನ್ ಟ್ರಂಕ್ ಇದು. ಇಲ್ಲೆಲ್ಲ ಸೀರೆ ರಾಕೆ ಎಲ್ಲ ಹೊಡಿಕೊಂಡಿದ್ದೀವಿ. ಆಮೇಲೆ ಇಲ್ಲೊಂದೆರಡು ಮರಗಳು, ಒಂದ್ರಗಳು, ತಿರಿಯೋದು, ಅಕ್ಕಿ ತಿರೋ ಒಂದ್ರಿ. ಸರಿ ಸರಿ ಸರಿ. ಮತ್ತೆ ಇಲ್ಲೇ ಒಂದು ಸಾಮಾನು ಗಿಮಾನು, ಅಂಗಡಿ ಸಾಮಾನು ಏನಂತ ಅಂದ್ರೆ ಇಲ್ಲಿ ಮಡಿಕಟ್ಟಿ ಎಲ್ಲಿ ಹೊಡೆದಾಕ್ಬಿಡ್ತೇವೆ. ಸರಿ ಸರಿ ಸರಿ. ಮತ್ತೆ ಇವಾಗ ಕೆಳಗಡೆ ಗೈಸ್ ನೋಡಿ, ಚಲಗೇನು ಅಷ್ಟೇ ಗೈಸ್, ಒಂದು ಚೂರು ನೀರಿಲ್ಲ, ಇಲ್ಲೂ ನೀರಿಲ್ಲ. ಎಷ್ಟು ಚೆನ್ನಾಗಿ ನೀಟಾಗಿ ತೊಳೆದು ಮಡಿಕೊಂಡವ್ರೆ. ಈ ಕಡೆ ಬಾ, ಈ ಕಡೆ. ಸೊ ಇವೆಲ್ಲ ಬನ್ನಿ ತೋರ್ಸ್ಬೇಕು ನೀವು. ಅದೇ ಇವೆಲ್ಲ ಇಲ್ವ ಅಟ್ಲು ಈ ತರ ಮಡಿಕತ್ತೀನಿ. ಕಿಂಚ್ಬಿಟ್ಟು ನಾಳು ಡಬ್ಬಗಳು ಅವೆಲ್ಲ ಮಡಿಕತ್ತೀನಿ. ಇಲ್ಲಿಗೂ ಬಟ್ಟೆ ತುಂಬ್ಕೊಂಡಿನಿ. ಇವೆಲ್ಲ ಮಡಿಕೊಂಡಿನಿ. ಈಗ ಬಟ್ಟೆ ತುಂಬ್ಕೊಂಡು. ಇಲ್ಲೂ ಬಟ್ಟೆ? ಇಲ್ಲೂ ಬಟ್ಟೆ. ಬಟ್ಟೆಗಳೇ ಜಾಸ್ತಿ ಹೋಗ್ಕನವ ಅಡುಗೆ ಮನೇಲೂ ಬಟ್ಟೆ ಗೈಸ್. ನೋಡಿ ಈ ತರ ಏನಾದ್ರು ಬಟ್ಟೆ ಮಡಗೋದ್ ನೋಡ್ಕೊಂಡಿದೀರಾ? ತುಂಬ್ಕತ್ತ ಅಂತ ಒಂದ್ರ ಮೇಲೆ ಒಂದು ಮುಟ್ಟಿ ಮಡಿಕತ್ತೀನಿ. ಇಲ್ಲ ಅಂಡ ದಬಾಕೊಂಡಿನಿ. ಬಾರ್ಜಿನ್ಕ ನೀರ್ ತುಂಬ್ಕ. ನೀವ್ ಒಬ್ಬಗ ಇಬ್ಬಕ್ಕಿಟ್ಲಿ ಆಚೆ ಹೊರಗಡೆ ಅವಲ್ಲವ ಎಲ್ಲ ಉಳಿಯಕ್ ತುಂಬ್ಕತೀನಿ. ಆಮೇಲೆ ಇಲ್ಲೆಲ್ಲ ಮಾಮೂಲಿ ಪಾತ್ರೆಗಳು. ಪಾತ್ರೆಗಳು ಇಲ್ಲ ಒಂದ್ 2-3 ಪಾತ್ರೆ ಮಡಿಕೊಂಡು. ಆಮೇಲೆ ಇಲ್ಲೂ ಅಷ್ಟೇ. ಇದೆಲ್ಲ ಈಗಿನ ಕಾಲದಲ್ಲಿ ಸೆಲ್ಫ್ ತಗೋತೀವಿ. ಸೆಲ್ಫ್ ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ನೋಡಿ ಈ ತರ ಇದು ಮರದ್ದು ಒಂದ್ ಸರಳು ಹಲಗಳನ್ನ ಹಾಕ್ಬಿಟ್ಟು ಇದ್ರ ಮೇಲೆಲ್ಲ ಹಿಂಗ್ ಜೋಡಿಸ್ಕೊಳ್ಳೋದು. ಆಮೇಲೆ ನೋಡಿ ದೋಸೆ ಕಲ್ಲು ನೋಡಿ ಗೈಸ್ ಹೆಂಗಿದೆ. ಓಹೋ, ಯಾವನ್ ತಲೆ ಮೇಲಾರು ಇಟ್ರೆ ಮಾತ್ರ ಮುಗಿತು ಭೂಮಿಯಿಂದ. ಆಮೇಲೆ ಇಲ್ಲೂ ಏನೇನೋ ಟಿಫನ್ ಕೇರಿಗಳವೆ ನೋಡಿ. ಕರೆ ಇವ್ ಅಮ್ಮಂಗೆ ಸಿಕ್ಕಾಬಟ್ಟೆ ಇಷ್ಟವಾಗಿರೋದು ಕಡ್ಲೆಪುರಿ ಒಗ್ಗರಣೆ ನೋಡಿ ಹೆಂಗೆ. ಸೊ ಆಮೇಲೆ ಇಲ್ಲೂ ಅಷ್ಟೇ. ಇವೆಲ್ಲ ಮುದ್ದೆಗಿದೆ ತೆಗಿಯಕ್ಕೆ. ಇವು ಇದು ಗ್ಯಾಸು.
ಈಗೇನ್ ಹಸದ್ ಬೇಡ. ಹ್ಮ್ ಹಸದೇನಕ್ಕೆ ಹಸುತ್ತೀರಾ? ಕಸಿ. ಹಸದೇನ್ ಬೇಡ. ಹ್ಮ್ ಇದು ಗ್ಯಾಸು ಹ್ಮ್ ಎಲ್ಲ ನೀಟಾಗಿ ಇಟ್ಕೊಂಡವ್ರೆ. ಇವೆಲ್ಲ ಇದೇನಕ್ಕಮ್ಮ ಇದು ಚಕ್ಲಿ ಗಿಕ್ಲಿ? ಗೋಡೆ ಒರ ಗೋರ್ಕೊಳಕ. ಸರಿ ಸರಿ. ಮತ್ತೆ ಇದು ಕೆಳಗಡೆ ಕೆಳಗಡೆ ಅದು ಇದು ಎಂತದೆ, ನಾವು ಹಬ್ಬ ದಿನಕ್ಕೆ ಗೌರಿ ಹಬ್ಬಕ್ಕ ಶೀಲ ಹತ್ರಬೇಕ ಅನ್ನೋ ಕಾಯಿ ಪುಡ್ತೀವಿ. ಇದು ಎಡಕಲು. ಓ ಅರೆ ಏನದು? ಎಡಕಲು ಅದು ಇರ್ಬೇಕು ನಮ್ಗ. ಹೊರ ಹಾಕ್ಸ್ಕೊಂಡಿದ್ವಲ್ಲ ಹಿಂದ, ಆಗ ಎಡಕಲ್ ಇರ್ಬೇಕು ನಮ್ಗ. ಈಗಲೂ ಎಡಕಲ್ ಇರ್ಬೇಕು. ಅದಕ್ಕೆ ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ. ಅದು ದೇವ್ರ ತರ? ದೇವ್ರ ತರ ಪೂಜೆ ಮಾಡ್ತೀವಿ. ಗೌರಿಗ ಶೀಲತ್ರಿಗ ಹಣ್ಣು ಕಾಯಿ ತಪ್ಪಲ ನೀರ್ ಮಡಗಿ ಇಲ್ಲಿ ಮನ ಮಡ್ಬಿಟ್ಟು ಎಲ್ಲಾನು ಪೂಜಿ ಧೂಪ ಹಾಕ್ತಿವಿ. ಸರಿ ಸರಿ. ಮತ್ತೆ ಎಡಕಲು ಇದು ನೋಡಿ ಗೈಸ್, ವಸ್ತು ಇರ್ತೈತಿ. ಸೇರು ಮತ್ತೆ ಪಾವು ಸೇರು ಎಲ್ಲ ಇರ್ಬೇಕಲ್ಲವ. ಎಲ್ಲ ಇಟ್ಕೊಂಡವ್ರೆ ಗೈಸ್. ಇದು ಇವ್ರ ನಮ್ಮ ಪ್ರಬುಲ್ಲಮ್ಮ ಅವರ ಹೋಮ್ ಟೂರು ನೋಡಿದ್ರಲ್ಲ. ಇವ್ರದ್ದು ಇರೋದು ಮನೆ. ಇದನ್ ಇವಾಗ ಫುಲ್ ಸ್ವಲ್ಪ ನೋಡಿ. ಇವ್ರದ್ದು ಇದು ತುಂಬಾನೇ ಚಿಕ್ಕ ಮನೆ. ಇದು ಚಿಕ್ಕ ಮನೆ ಆಗಿದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಸ್ವಲ್ಪ ಇಲ್ಲಿ ನೋಡಿ, ಒಂದೊಂದ್ ಸ್ವಲ್ಪ ಗಾರೆ ಎಲ್ಲ ಎದ್ದು ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಇವಾಗ ಒಂದೊಂದ್ ಪ್ಯಾಚ್ ಹಾಕೊಂಡವ್ರೆ ಅಷ್ಟೇ. ಬಟ್ ಮೇನ್ ಆಗಿರೋದೇ ಇರಿ ಇಲ್ಲಿ ನೋಡಿ ಗಾಯ್ಸ್. ಇದು ಮೇನ್. ಎಲ್ಲಾರ ಮನೇನು ಅವಾಗ ಒಳ್ಕಲ್ ಇರ್ತಾ ಇತ್ತು ನೋಡಿದ್ರ. ಇದನ್ನ ತೋರ್ಸ್ಲೇ ಇಲ್ವಲ್ಲಮ್ಮ ನೀನು? ಈಗ ಮಿಕ್ಸಿ ಗಿಕ್ಸಿ ಏನು ಇಲ್ಲವ. ಮಿಕ್ಸಿಲಿ ಏನು ಆಡ್ಸಲ್ಲ? ಏನು ಇಲ್ಲ. ಅದು ಮಿಕ್ಸಿ ಎಲ್ಲಾನು ಇದ್ರಲ್ಲಿ ಸಂಪಣ ಒಳ್ಳೇದು ಕೆಟ್ಟದು ಹೊರಬೇಳೆ ಸಂಪಣ ಒಂದು ಹೆಸರುಗ ಎಲ್ಲಾನು ಹೆಸರು ಕರೆ ಅದ್ನು ಇದ್ರಲ್ಲಿ ಆಡ್ಸ್ಕೊಂಡು. ಕೈ ಉರಿ ಬರಲ್ವಾ? ಏನ್ ಬರಲ್ಲ ನಂಗೆ. ನಾವ್ ಆ ಕಾಲದಿಂದ ಆಡ್ತಾ ಇರ್ತೀವಿ ನೋಡಿ. ಕೈ ಅದು ಚಟ್ನಿ ಪಟ್ನಿ ಆಡ್ಸಿದ್ರೆ ಇಲ್ಲ ಕೈ ಉರಿ ಬರ್ತದೆ? ಇಲ್ಲ ಬರಲ್ಲ. ಗೈಸ್ ನೋಡಿದ್ರಲ್ಲ, ನಮ್ಮ ಪ್ರಬುಲ್ಲಮ್ಮ ಅವರ ಹೋಮ್ ಟೂರ್ ಇದಾಗಿತ್ತು. ಎಷ್ಟು ವರ್ಷ ಆಯ್ತು ಕಣಮ್ಮ ಈ ಮನೆಗ್ ಬಂದು ನೀವು? ನಾವ್ ಈ ಮನೆ ಬಂದ್ರೆ 35 ವರ್ಷ. ನಮ್ಮ ಹೆಣ್ಣು ಹಿಂಗಿತ್ತು ನನ್ ಮಗಳು. ಹಾಗೆ ಮನೆಗ್ ಬಂದಿದ್ ನೀವು? ಕಟ್ಕೊಂಡು ನಮ್ಮ ಅಪ್ಪನ ಮನೆಯವ್ರು ಕಟ್ಕೊಟ್ರು ಇದನ್ನ. ಕಾಂಡ ಕೊಡ್ದು ನಾವ್ ಅಲ್ಲಿ ಹಿಂದ ಇದ್ದ ಗುಳಿ ಹಾಕೊಂಡು ಇದ್ ಮಾಡಾಗಂತ ನಮ್ ಪಕ್ಕದ ಮನೆ ಇಲ್ಲಿ ನಿಮ್ಮ ಅಕ್ಕನ ಮನೇಲಿ ಅಲ್ಲಿ ಮಾಡ್ಕೊಂಡ್ತೀನಿ. ತಾತ ಮನಿ ಕತ್ತಾರಲ್ಲ. ಒಂದ್ 35 ವರ್ಷ 40 ವರ್ಷದಿಂದ ಇಲ್ಲೇ ಇದೀರಾ. ಆವಾಗ ನೀವು ನಿಮ್ಮ ಯಜಮಾನ್ರಿದ್ರಿ, ಈಗ ನೀವ್ ಒಬ್ರೆ. ನಾವೊಬ್ರೆ. ಬೇಜಾರಾಗಿದಾರ? ಆಗಲ್ಲ? ಆಗಲ್ಲ ಅಂದ್ರೆ ಅಕ್ಕಪಕ್ಕ ಹೋಗಿ ಕೂತ್ಕೊತೀನಿ. ಟಿವಿ ನೋಡ್ತಾ ಕೂತ್ಕೊತೀನಿ. ಟಿವಿನೂ ಇಲ್ಲ ಗೈಸ್ರು ಮನೇಲಿ. ಟಿವಿ ಮೊಬೈಲು ಏನು ಯೂಸ್ ಮಾಡಲ್ಲ ಇವ್ರು. ಗ್ಯಾಸ್ ಏನಾದ್ರು ಬುಕ್ ಮಾಡಿಸ್ಬೇಕಂದ್ರೆ ಅವ್ರ ಮಗಳ ಕಾಲ್ ಮಾಡಿ ಬುಕ್ ಮಾಡಿಸ್ಕೊತಾರೆ ಅಷ್ಟೇ. ಸೊ ಇಷ್ಟೇ ಗಾಯ್ಸ್. ಸೊ ಇದು ನಮ್ಮ ಪ್ರಬುಲ್ಲಮ್ಮ ಅವರ ಬ್ಯೂಟಿಫುಲ್ ಹೋಮ್ ಟೂರ್ ಆಗಿತ್ತು. ನನಗಂತೂ ಇವ್ರ ಮನೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಯಾಕಂದ್ರೆ ಚಿಕ್ಕದಾಗಿದ್ರು ಒಂಥರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇಲ್ಲಿಗ್ ಬಂದ್ರೆ ಒಂಥರ ಸಣ್ಣಗಾಗುತ್ತೆ. ಮತ್ತೆ ಇವ್ ಅಮ್ಮಂದು ಮಾತು ಕತೆ ಎಲ್ಲ ಟೈಮ್ ಪಾಸ್ ಬೇಗ ಆಗ್ಬಿಡುತ್ತೆ. ಸೊ ಈಗ ನಿಮ್ದು ಮನೆ ಬಗ್ಗೆ ನೀವ್ ಹೇಳಮ್ಮ, ಹೆಂಗೆ? ಏನವ ಚಿಕ್ಕದಕ್ಕವ ಚಿಕ್ಕದಾದ್ರೇನು ಚಿಕ್ಕದು. ಕಾಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊತೀನಿ. ಒಬ್ಳೆ ಇಲ್ಲವ ಅದಕ್ಕ ಏನು ಶಿವ ಅಂತ ಇನ್ನಿಲ್ತಲ್ಲಿ ಒದ್ದೊರ್ದ ಚಿಕ್ಕದು. ಚಿಕ್ಕದಾದ್ರು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿನಿ. ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಹಬ್ಬ ಗಿಬ್ಬಗಳು ಬಂದ್ರೆ ಎಲ್ಲ ಒಬ್ರೇ ಮಾಡ್ತೀರಾ ಕೆಲ್ಸ ಎಲ್ಲ? ಎಲ್ಲ ಮಾಡ್ತೀನಿ. ಹುಡುಗರು ಅವ್ರಿಗೆ ರಜೆ ಕೊಡಲ್ಲ. ಆಮೇಲೆ ಹಬ್ಬದ ದಿನ ಬರ್ತಾರ, ಮಾಡ್ಕತಾರ, ಉಣ್ಕತಾರ, ತಿನ್ಕತಾರ, ಹೋಯ್ತಾರ. ಇದೆಲ್ಲ ಎಷ್ಟ್ ದಿನಕ್ಕೊಂದ್ಸತಿ ಗೂಡ್ಸೋದು ಒರ್ಸೋದು ಎಲ್ಲ ಮಾಡ್ತೀರಿ? ಡೈಲಿ ಮಾಡ್ಕತ್ತೀನಿ. ಡೈಲಿ ಒರ್ಸ್ತೀರಾ? ಡೈಲಿ ಒರ್ಸ್ಬೇಕು. ಈಗ ಮನೆ ಮೇಲ್ಗಡೆ ಎಲ್ಲಾರು ಏನಾರು ಅದೇ ಇದ್ ಮಾಡ್ತಾರಲ್ಲ, ಧೂಳ್ ಹೊಡಿತಾರಲ್ಲ, ಅವಾಗ ಯಾರನ್ನ ಕರ್ಸ್ಕೊತೀರಿ? ನಾನೇ ಹೊಡ್ಕತೀನಿ. ಮೇಲ್ಗಡೆ ಹೋಗ್ತಿ? ಎಲ್ಲಾನು ಹೊಡ್ಕತೀನಿ. ನಾನೇ ಹೊಡ್ಕೊಂಡು ಎಲ್ಲ ಮಾಡ್ತೀನಿ. ನಮ್ಮ ವಂಶ ದೊಡ್ಡದು. ಏನಾದ್ರು ಸತ್ರ ಕತ್ರ ಮಾಡಿದ್ರ ಸೂತ್ಕ ಪತ್ಕ ಬಂದ್ರ ನಮ್ ಮಗಳ ಕರಿಸಲ್ಲ. ನನ್ನಷ್ಟು ಗಟ್ಟಿ ಇಲ್ಲ ಅದು. ಅದ್ಕ ಅವ್ರ ಮನಕತ್ತ ಅವ್ರಗ ಅಂದ್ಬಿಟ್ಟು ಪಾಪ ಅದ್ನ್ಯಾಕ ಇದ್ ಮಾಡೋದು ಅಂದ್ಬಿಟ್ಟು ಹಂಗು ಬತ್ನಿಕವ ನೀವೇನು ಮಾಡ್ಬೇಡಿ ಅಂತ, ಧೂಳು ಒಂದ್ ಗುಡ್ಸ್ಬಿಡಿ ಅಂತ ಕತ್ತಲ್ಲವ. ನೀವೇ ಮಾಡ್ಕೊತೀರಿ? ನಾನು ಏನು ಬೇಡಕವ ಎಲ್ಲ ರೆಡಿಗಲ್ಲ. ಹೊಸ್ನೀರ್ ತರ ಬೋವ ಅಂತ ಹೊಸ್ನೀರ್ ತರ ಬಂದು ಹೊಸ್ನೀರ್ ತಂದ್ಬಿಟ್ಟು ಹೋಗ್ತಾರೆ. ಅವ್ ಮಾಡ್ದದ್ನ ಉಪಲ
ಅದಂತೂ ನಿಜ ಬಿಡಿ. ಹಾ ನಮ್ಮ ಆಸು ಹಂಗೆ ಅಂತ ಆಮೇಲೆ ಏನ್ ಗೊತ್ತಾ, ಈ ಅಮ್ಮನ್ ಕ್ಲೀನ್ನೆಸ್ ಗೈಸ್ ಯಾರು ಒಪ್ಸಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಶುದ್ಧ, ತುಂಬಾ ಕ್ಲೀನು. ಅಷ್ಟೊಂದ್ ಕ್ಲೀನ್ ನಿಜ. ಹಂಗೆ ಅಂತ ನಮ್ ಪಕ್ಕದ ಮನೆ ಅಂತವ ನೀ ಬರೋದು ಅಲ್ಲಿರು ಅವ್ ಮಾಡ್ಕತ ನೀನ್ ಬಂದು ವಾಸಿರ್ತಾರೆ ಎಲ್ಲ ರೆಡಿ ಐತೆ ನಾವ್ ಫೋನ್ ಮಾಡ್ತೀವಿ ರೆಡಿ ಮಾಡ ಹಬ್ಬ ವಯಸ್ಸತಿ ಅಂತೀವಿ ಆಗ ಬಂದ್ಬಿಡು ರಗ್ಗು ಗಿಗ್ಗು ಎಲ್ಲ ನಾನೇ ಎದ್ದಾಕ್ತೀನಿ ಇಷ್ಟೆಲ್ಲ ಪಕ್ಕನೂ ಬಿಡೋಲ್ಲ. ಗೈಸ್ ಆಮೇಲೆ ಇವ್ರು ಸೂತ್ಗೆ ಏನಾದ್ರು ಯಾರು ಸತ್ತೋಗ್ಬಿಟ್ರೆ ಹುಟ್ಟಿದ್ರೆ ಪ್ರತಿ ಒಂದು ಮನೇಲಿ ಏನೇನೈತಿ ಎಲ್ಲಾನು ನೀರ್ಗಜ್ಬೇಕು, ಹುಣಸೆ ಹುಣ್ಬಿಡಿ ಹಾಕ್ಲೇಬೇಕು. ನಿಮ್ ಮನೇಲೂ ಈ ತರ ಏನದು ಸಂಪ್ರದಾಯ ಇದ್ರೆ ಅದನ್ನ ನಮ್ಗೆ ಕಾಮೆಂಟ್ ಹಾಕಿ ಗೈಸ್. ಯಪ್ಪ ಎಲ್ಲಾನು ಹಜ್ಬೇಕು, ಎಲ್ಲಾನು ತೊಳಿಬೇಕು, ಯಪ್ಪ ಸಿಕ್ಕಾಬಿಟ್ಟೆ ಕಷ್ಟ. ನಾವು ಮಾಡ್ತಾ ಇದೀವಿ ಇತ್ತೀಚೆಗೆ ಸ್ವಲ್ಪ ನಾವೆಲ್ಲ ಬಂದ ಮೇಲೆ ಅದನ್ನ ಸ್ವಲ್ಪ ಅಂದ್ರೆ ಫುಲ್ ಅಜ್ಜೋದನ್ನ ಸ್ವಲ್ಪ ಅಜ್ಜೋದು ಆತರ ಮಾಡ್ಕೊಂಡಿದೀವಿ. ಸೊ ನಿಮ್ ಮನೇಲಿ ಇದೇ ತರ ಇದ್ರೆ ನೀವು ಕಮೆಂಟ್ ಹಾಕಿ. ಸೊ ಇದು ನಮ್ಮ ಇವತ್ತಿನ ಪ್ರಭುಲಮ್ಮ ಅವರ ಹೋಮ್ ಟೂರ್ ಆಗಿತ್ತು. ಸೊ ನೆಕ್ಸ್ಟ್ ಇನ್ ಕೇಸ್ ನಿಮ್ಗೆ ನಮ್ ಕಡೆಯಿಂದ ಯಾವ್ಯಾವ ತರ ವ್ಲಾಗ್ ಬೇಕು ಅಂತ ನಿಮ್ಗೇನಾದ್ರು ನಿಮ್ ಮನ್ಸಲ್ಲಿ ಇದ್ರೆ ಅದನ್ನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾವ್ ಅದೇ ತರ ವಿಡಿಯೋಸ್ ನ ಅದೇ ತರ ವ್ಲಾಗ್ಸ್ ನ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಯಾರ್ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾವ್ ನೆಕ್ಸ್ಟ್ ಯಾವ್ದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಹೇಳ್ಬಿಡಿ ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಸಾಕು.